ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು, SRH ಅವರು ಪಂಜಾಬ್ ಅವ್ರನ್ನ ಏನ್ ಗುರು ಡಾಮಿನೆಂಟ್ ವಿಕ್ಟ್ರಿ ಅಂತಾನೆ ಹೇಳ್ಬೋದು SRH ಅವ್ರದ್ದು. ಸೊ RCB ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದ್ರೆ ಎಲಿಮಿನೇಟರ್ ಅಲ್ಲಿ ಯಾರು ಅಂದ್ರೆ ನಾವು ಯಾರ ಜೊತೆ ಆಡ್ಬೇಕು ಅಂತ SRH ಆರ್ RR. ಸೊ RR ಮ್ಯಾಚು ಇವಾಗ ನೈಟ್ ಇದೆ 7:30 ಅಂದರೆ ನೈಟ್ ಅಂದರೆ ಸಂಜೆ 7:30 ಸ್ಟಾರ್ಟ್ ಆಗುತ್ತೆ. ಸೊ ಅದು ಡಿಲೇ ಡ್ಯೂ ಟು ರೇನ್ ಅಂತ ಬರ್ತಿದೆ. ಆ ಮ್ಯಾಚ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಆ ಮ್ಯಾಚ್ ಆಗಲಿಲ್ಲ ಅಂತಂದರೆ ಆಬ್ವಿಯಸ್ಲಿ SRH ಅವರು ಸೆಕೆಂಡ್ ಪೊಸಿಷನಲ್ಲೇ ಇರ್ತಾರೆ. ಸೊ ಅವರು ಕ್ವಾಲಿಫೈಯರ್ ಒನ್ನು ಕಲ್ಕತ್ತಾ ಜೊತೆ ಆಡ್ತಾರೆ. ಒಂದು ವೇಳೆ ಏನಾದರೂ RR ಇವತ್ತು ಗೆದ್ದರೆ RR ಸೆಕೆಂಡ್ ಪೊಸಿಷನ್ಗೆ ಹೋಗ್ತಾರೆ. ನಾವು SRH ಜೊತೆ ಎಲಿಮಿನೇಟರಲ್ಲಿ ಆಡಬೇಕು ಗುರು. ಸೊ RCB ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದರೆ ನಾವು SRH ಜೊತೆ ಆಡಿದ್ರೆ ಸ್ವಲ್ಪ ಅಂದರೆ ಹೆಂಗಿರುತ್ತೆ ಅಂದರೆ ಸ್ವಲ್ಪ ಭಯ ಇರುತ್ತೆ. ಈ ಕಡೆನೂ ಭಯ, ಆ ಕಡೆನೂ ಭಯ. ಅಂದರೆ ಆರೆಂಜ್ ಆರ್ಮಿ ಅವ್ರ ಕಡೆನೂ ಭಯ. ನಮ್ಮದು RCB ಗೊತ್ತಲ್ಲ, RCB ವಿ ಬಿಲೀವ್ ಇನ್ RCB ಅವ್ರ ಕಡೆ ಸ್ವಲ್ಪ ಭಯ ಅಂತ ಇರುತ್ತೆ. ಯಾಕಂದರೆ ಪ್ಲೇ ಆಫ್ಸ್ ಅಂತ ಬಂದರೆ ಗುರು ಟಾಪ್ ಟೀಮ್ಸ್ ಜೊತೆ ಆಡ್ತಿರ್ತೀವಿ. ಸೊ ಒಂಚೂರು ಎಲ್ಲೋ ಗ್ಯಾಪ್ ಕೊಡ್ಲಾರ್ದಂಗೆ ಆಡಬೇಕು, ಆ ಥರ ಆಡಲೇಬೇಕು. ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದರೆ ಗುರು RR ಬಂದರೆ ಚಂದ. ಬಟ್ ಯಾವುದೇ ಬರಲಿ, ಇವಾಗ ಒಂದು ಇರೋ ಫಾರ್ಮ್ಗೆ ಯಾರೇ ಬರಲಿ ಮೊಮೆಂಟಮ್ ಸಕ್ಕತ್ತಾಗಿದೆ, ನಮ್ಮ ಕಡೆನೇ ಇದೆ, ಧ್ವಂಸ ಮಾಡ್ಬೋದು. ಒಳ್ಳೆ ಚಾಣಾಕ್ಷ ರಾಕ್ಷಸಂತರ ಕಾಣ್ತಾ ಇದೆಯಾ. ಸೊ ಆಲ್ಮೋಸ್ಟ್ ಎಲಿಮಿನೇಟ್ರು ಮತ್ತು ಕ್ವಾಲಿಫೈರ್ 1 ಕ್ವಾಲಿಫೈರ್ 2 ಎಲ್ಲ ಸ್ಟಾರ್ಟ್ ಆಗ್ತಿದೆ. 4 ಮ್ಯಾಚ್ ಇರೋದು ಸಕ್ಕದಾಗಿರುತ್ತೆ, ನೋಡೋಕ್ಕೆ ಬಲು ಚಂದ ಇರುತ್ತೆ ಗುರು. ಏನಂತೀರ ಗುರು? ಸಮರಿ ನೋಡೋದಾದ್ರೆ ಯಪ್ಪ ಈ ಪಂಜಾಬ್ ಕಡೆ ಅಂತ ಆಬ್ವಿಯಸ್ಲಿ ಅವ್ರಿಗೇನೋ ಕಳ್ಕೊಳ್ಳೋದೇ ಇಲ್ಲ. ಬಟ್ SRH ಒಂದು ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದ್ರೆ ಗುರು ಇವತ್ತು ಅಂದರೆ ಗೆದ್ದರೆ ಸೆಕೆಂಡ್ ಪೊಸಿಷನ್ಗೆ ಹೋಗುವಂಥ, ಸೆಕೆಂಡ್ ಸ್ಪಾಟ್ಗೆ ಹೋಗುವಂಥ ಒಂದು ಆಪ್ಷನ್ ಅವ್ರಿಗಿತ್ತು. ಸೊ ಪಂಜಾಬ್ ಕಿಂಗ್ಸ್ ಅವ್ರ ಕಡೆಯಿಂದ ಜಿತೇಶ್ ಶರ್ಮಾ ಬರ್ತಾರೆ ಗುರು ಕ್ಯಾಪ್ಟನ್ ಆಗಿ. ಯಾಕಂದರೆ ಸ್ಯಾಮು ಅಣ್ಣ ಇಲ್ಲ, ನ್ಯಾಷನಲ್ ಡ್ಯೂಟಿ ಅಂತ ಇಂಗ್ಲೆಂಡ್ಗೆ ಹೋಗೋರೆ, ಜಾನಿ ಬೆಸ್ಟೋ ಇಲ್ಲ, ಲಿವಿಂಗ್ ಸ್ಟೋನ್ ಇಲ್ಲ. ಸೊ ಅವ್ರ ಕಡೆ ಜಿತೇಶ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿ ಬರ್ತಾರೆ. ಕ್ಯಾಪ್ಟನ್ ಆಗಿ ಬಂದ್ಬಿಟ್ಟು ಟಾಸ್ ಗೆಲ್ತಾರೆ, ಗೆದ್ಬಿಟ್ಟು ಬ್ಯಾಟಿಂಗ್ ತೊಗೋತಾರೆ ಗುರು. ನಾವೊಂಚೂರು ಜಾಸ್ತಿ ರನ್ ಹೊಡಿಯೋಣ ಅಂತ. ಯಾಕಂದರೆ SRH ಗೊತ್ತಲ್ಲ ಗುರು, ಗ್ಯಾಪಲ್ಲಿ ಅವ್ರಿಗೆ ಬ್ಯಾಟಿಂಗ್ ಕೊಟ್ಟರೆ ಫಸ್ಟ್ಗೆ ರುಬ್ಬ ಆಗ್ತಾರೆ ಅವರು. ಸೊ ಅದಕ್ಕೋಸ್ಕರ ಇವರು ಬ್ಯಾಟಿಂಗ್ ತೊಗೊಂಡ್ರು. ಅಂದರೆ ಅದಕ್ಕೋಸ್ಕರ ಅಂತ ಒಂದು ಅದೇ ರೀಸನ್ ಅಲ್ಲ, ಬಟ್ ಇಲ್ಲಿ ಸ್ವಲ್ಪ ರನ್ಸ್ ಹೊಡೆದ್ರೆ ಅದಾದಮೇಲೆ ಡಿಫೆಂಡ್ ಮಾಡ್ಬೋದು ಅಂತ. ಯಾಕಂದರೆ ಮಧ್ಯಾಹ್ನದ ಅಂದರೆ 3:30 ಇತ್ತಲ್ಲ ಮ್ಯಾಚು. ಸೊ ಡಿಫೆಂಡ್ ಮಾಡ್ಬೋದು ಅಂತ ಏನೋ ಒಂದು ಕ್ಯಾಲ್ಕುಲೇಷನಿಂದ ಜಿತೇಶ್ ಶರ್ಮಾ ಬ್ಯಾಟಿಂಗ್ ತೊಗೊಂಡ್ರು ಗುರು. ಪಂಜಾಬ್ ಅವ್ರ ಕಡೆಯಿಂದ ಅಥರ್ವ ತೈಡೆ ಆ್ಯಂಡ್ ಇವರು ಪ್ರಭ್ಸಿಮ್ರನ್ ಸಿಂಗ್ ಇಬ್ಬರು ಓಪನಿಂಗ್ ಬರ್ತಾರೆ ಗುರು. ಅಥರ್ವ ತೈಡೆ ಆಬ್ವಿಯಸ್ಲಿ ಅವ್ರಿಗೆ ಒಂದು ಚಾನ್ಸ್ ಸಿಗಬೇಕು ಅಂತ ಇವತ್ತು ಚಾನ್ಸ್ ಕೊಡ್ತಾರೆ. ಈಗ ಸಿಗಬೇಕಾಗಿದೆ, ಯಾಕಂದರೆ ಸಖತ್ತಾಗಿ ಆಡ್ತಾರೆ ಗುರು. ಡೊಮೆಸ್ಟಿಕಲ್ಲೂ ಚೆನ್ನಾಗಿ ಆಡ್ತಿದ್ರು. ಸೊ ಅವ್ರಿಗೆ ಚಾನ್ಸ್ ಸಿಕ್ತು. ಆ ಚಾನ್ಸ್ನ ನೀಟಾಗಿ ಯುಟಿಲೈಸ್ ಮಾಡ್ಕೊಂಡ್ರು ಅಂತಲೇ ಹೇಳ್ಬೋದು ಗುರು. 6 ಓವರ್ಗೆ 61 ಹೊಡಿತಾರಪ್ಪ ಇಬ್ಬರು ಸೇರಿಬಿಟ್ಟು. ಪವರ್ ಪ್ಲೇಯಲ್ಲಿ ಪಂಜಾಬ್ಗೆ 6 ಓವರ್ಸ್ಗೆ 61 ಇರುತ್ತೆ. ಅದಾದಮೇಲೆ 9 ಓವರ್ಗೆ 97 ರನ್ನು, 0 ವಿಕೆಟ್ ಗುರು ಪಂಜಾಬ್ ಅವರು. ಅಂದರೆ ಇಬ್ಬರು ಸಕ್ಕತ್ತಾಗಿ ಆಡ್ತಿದ್ರು. ತೈಡೇನೋ ಆಯಿತು, ಹಂಗೆ ಪ್ರಭ್ಸಿಮ್ರನ್ ಆವಾಗವಾಗ 6 ಆವಾಗವಾಗ 4 ಇಬ್ಬರು ಸಕ್ಕತ್ತಾಗಿ ಆಡ್ತಿದ್ರು ಗುರು. 9 ಓವರ್ ಆದಮೇಲೆ ನಟರಾಜನಣ್ಣ ತೈಡೇನೆ ಔಟ್ ಮಾಡ್ತಾರೆ. ಸೊ ಅಲ್ಲಿ ಅವ್ರಿಗೆ ಒಂದು ಫಸ್ಟ್ ಬ್ರೇಕ್ ಥ್ರೋ ಸಿಕ್ತು. ಅದು ಕ್ರೂಷಿಯಲ್ ಮೂಮೆಂಟ್. ಯಾಕಂದರೆ ಬ್ರೇಕ್ ಥ್ರೋನೇ ಸಿಕ್ಕಿರಲಿಲ್ಲ ಗುರು. ಇನ್ನೂ ಜಾಸ್ತಿನೇ ಹೊಡಿಬೇಕು ಅಂತ ಪಂಜಾಬ್ ಅಂದರೆ ಆ ಟೈಮಲ್ಲಿ ನೆಕ್ಸ್ಟ್ ಲೆವೆಲ್ ಹೊಡಿಬೇಕು ಅಂತಲೇ ಇದ್ರು ತೈಡೆ ಆ್ಯಂಡ್ ಪ್ರಭ್ಸಿಮ್ರನು. ಸೊ ಅವ್ರ ವಿಕೆಟ್ ಹೋಗಿದ್ದು ಕ್ರೂಷಿಯಲ್ ವಿಕೆಟ್ ಅಂತಲೇ ಹೇಳ್ಬೋದು SRHಗೆ. ಬಟ್ ಅದಾದಮೇಲೆ ರೀಲಿ ರೂಸೆ ಬರ್ತಾರೆ ಗುರು. ರೀಲಿ ರೂಸೆ ಆ್ಯಂಡ್ ಈ ಕಡೆ ಪ್ರಭ್ಸಿಮ್ರನು ಇಬ್ಬರು ಜುಗಲ್ ಬಂದು ಸ್ಟಾರ್ಟ್ ಆಗುತ್ತೆ. ಪ್ರಭ್ಸಿಮ್ರನ್ ಸೂಪರಾಗಿ ಆಡಿದ್ರು ಇವತ್ತು. 45 ಬಾಲ್ 71 ರನ್ ಹೊಡಿತಾರೆ ಗುರು. 15 ಓವರ್ಗೆ 159 2 ವಿಕೆಟ್. ಅಂದರೆ 15 ಓವರ್ಗೆ 159 2 ವಿಕೆಟ್ ಇರುತ್ತೆ. ಬಟ್ 15ನೇ ಓವರಲ್ಲಿ 2ನೇ ವಿಕೆಟ್ ಯಾವುದಾಯ್ತು ಕೇಳಿ ಪ್ರಭ್ಸಿಮ್ರನ್ ಔಟ್ ಆಗ್ತಾರೆ ಗುರು. ಅದು ಒಂದು ಅನ್ಫಾರ್ಚುನೇಟ್ಲಿ ಆ ವಿಕೆಟ್ ಹೋಯ್ತು ಅಂತಲೇ ಹೇಳ್ಬೋದು. ಈ ಶ್ರೀಲಂಕನ್ ಸ್ಪಿನ್ನರ್ ಇದ್ದಾರಲ್ಲ, ಸೊ ಅವರು ಹಾಕ್ತಾರೆ, ಬಟ್ ಇವರು ಹಿಂಗೆ ಹೊಡೆಯೋಕೆ ಹೋಗ್ತಾರಪ್ಪ. ಅದೇನೋ ಗ್ಲೌಸಿಗೆ ಹತ್ತಿ ಕ್ಯಾಚ್ ಹೋಗುತ್ತೆ ಇವ್ರಿಗೆ, ಕ್ಲಾಸಿನ್ಗೆ. ಸೊ ಅಂದರೆ ನೋಡಿದವ್ರಿಗೆ ಗೊತ್ತಿರುತ್ತೆ ಅದೇ ಅನ್ಫಾರ್ಚುನೇಟ್ ವಿಕೆಟ್ ಅಂತಾನೆ. ಅದಾದಮೇಲೆ ಗುರು ಶಶಾಂಕ್ ಸಿಂಗ್ ಬರ್ತಾರೆ. 15ನೇ ಓವರ್ ಆಯ್ತಲ್ಲ, ನೆಕ್ಸ್ಟ್ ಓವರ್ 16ನೇ ಓವರಲ್ಲೇ ಶಶಾಂಕ್ ಸಿಂಗ್ ರನ್ಔಟ್ ಆಗ್ತಾರೆ ಗುರು. ನಾನು ಏನಪ್ಪ ಇವರು ಫಾರ್ಮಲ್ಲಿರೋ ಬ್ಯಾಟ್ಸ್ಮನ್ ರನ್ಔಟ್ ಆಗಿಬಿಟ್ರಲ್ಲ ಅಂತ ಗುರು. ಅದಾದಮೇಲೆ 17, 18, 19 ಓವರ್ ರನ್ಸೇ ಬರೋಲ್ಲ ಗುರು. ರೀಲಿ ರೂಸೇನೋ ಔಟ್ ಆಗ್ತಾರೆ. 49 ಹೊಡೆದು 1 ರನ್ನಿಂದ 50 ಬಚಾವಾಗುತ್ತೆ ಅವ್ರದ್ದು. ಸೊ 17, 18, 19 ಏನೂ ರನ್ಸ್ ಬರೋಲ್ಲ. ಬಟ್ ಲಾಸ್ಟ್ ಓವರ್ ನಿತೀಶ್ ರೆಡ್ಡಿ ಆ ಓವರಲ್ಲಿ 19 ರನ್ ಬರುತ್ತೆ ಗುರು. ಆ ಓವರಲ್ಲಿ 2 ಸಿಕ್ಸ್, ಲಾಸ್ಟ್ 2 ಬಾಲು 2 ಸಿಕ್ಸ್ ಹೊಡಿತಾರೆ ಜಿತೇಶ್ ಶರ್ಮಾ. ಸೂಪರಾಗಿ ಆಡಿದ್ರಪ್ಪ ಇವತ್ತು. ಯಾಕಂದರೆ ಕ್ಯಾಪ್ಟನ್ ನಾಕ್ ಅಂತಲೇ ಹೇಳ್ಬೋದು. ಲಾಸ್ಟ್ಗೆ 2 ಸಿಕ್ಸು ಮ್ಯಾಟ್ರ್ ಆಗುತ್ತೆ ಗುರು, ತುಂಬ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಮೊಮೆಂಟಮ್ ಸಿಕ್ತು ಪಂಜಾಬ್ಗೆ. ಎಕ್ಸ್ಟ್ರಾರ್ಡಿನರಿ. ಸೊ 214 ರನ್ ಬೃಹತ್ ಮೊತ್ತ ಅಂತಲೇ ಹೇಳ್ಬೋದು. 215 ರನ್ ಟಾರ್ಗೆಟ್ ಕೊಟ್ಟರು ಗುರು SRH ಅವ್ರಿಗೆ.
ಗುರು 215 ರನ್ ಟಾರ್ಗೆಟ್ ಬೆನ್ನತ್ತಿ ಬರ್ತಾರೆ SRH ಅವರು. ಆಬ್ವಿಯಸ್ಲಿ ಗೊತ್ತಲ್ಲಪ್ಪ, ಟ್ರೇವಿಸ್ ಹೆಡ್ ಆ್ಯಂಡ್ ಅಭಿಷೇಕ್ ಶರ್ಮಾ ಅವ್ರು ಧೂಳಿಪಟ ಬೆಂಕಿ ಆಟ ಆಡ್ತಾರೆ ಅವರು. ಬಟ್ ಇವತ್ತು ಬೆಂಕಿ ಅಂದರೆ ಫಸ್ಟ್ ಬೆಂಕಿ ಅಂದರೆ ಟ್ರೇವಿಸ್ ಹೆಡ್. ಆ ಬೆಂಕಿನ ತಡೆದಿದ್ದು ಯಾವರಪ್ಪ ಅಂತಂದರೆ ಹರ್ಷದೀಪ್ ಸಿಂಗ್. ಈ ಅಣ್ಣ ಏನಾದರೂ ಅಂದರೆ IPL ಮುಗಿದ್ಮೇಲೆ ಏನಾದರೂ ಇವಾಗ ಹೆಂಗೋ ಇದಾಡ್ತಾರೆ T20 ವರ್ಲ್ಡ್ ಕಪ್ಪಲ್ಲಿ, ಅಲ್ಲೂ ಸೇಮ್ ಹಿಂಗೆ ಹಾಕಿ ಟ್ರೇವಿಸ್ ಹೆಡ್ನ ಔಟ್ ಮಾಡಿದ್ರೆ ಭರ್ಜರಿ ಹಬ್ಬ ಅಂದ್ಕೊಳ್ಳಿ ನಮಗೆ. ಸೊ ಟ್ರೇವಿಸ್ ಹೆಡ್ ಫಸ್ಟ್ ಬಾಲ್ ಔಟ್ ಆಗ್ತಾರೆ ಗುರು. ಡಕ್ಕು, ಪ್ಯೂರ್ ಡಕ್ಕು. ಇವ್ರು ಹರ್ಷದೀಪ್ ಏನ್ ಬಾಲ್ ಗುರು, ಅದು ಹಾಫ್ ಸ್ಟಂಪ್ ಫುಲ್ಲು ಗಾನ್ ಕೇಸ್ ಥರ ಆಯಿತು. ಸಕ್ಕದ ಬೌಲಿಂಗ್ ಮಾಡಿದ್ರು. ಫಸ್ಟ್ ಬಾಲ್ ಔಟ್ ಆದ್ರು ಟ್ರೇವಿಸ್ ಹೆಡ್. ಗುರು ಟ್ರೇವಿಸ್ ಹೆಡ್ ಔಟ್ ಆದ್ಮೇಲೆ ರಾಹುಲ್ ತ್ರಿಪಾಠಿ ಬರ್ತಾರೆ ಗುರು. ಇವ್ರಿಗೆ SRH ಅವ್ರಿಗೆ ಪ್ರಾಬ್ಲಮ್ ಆಗಿದ್ದು ನಂಬರ್ 3. ಯಾರು ಅಷ್ಟೊಂದು ಕರೆಕ್ಟಾಗಿ ಆಡ್ತಾನೆ ಇರಲಿಲ್ಲ ಗುರು. ಈ ಕಡೆ ಮಯಾಂಕ್ ಅಗರ್ವಾಲ್ನ ಟ್ರೈ ಮಾಡಿದ್ರು, ಅವ್ರು ಆಡಲಿಲ್ಲ. ಅನ್ಮೋಲ್ ಪ್ರೀತ್ ಸಿಂಗ್ ಅವ್ರು ಆಡಲಿಲ್ಲ. ಸೊ ಇವತ್ತು ರಾಹುಲ್ ತ್ರಿಪಾಠಿನ ಮತ್ತೆ ಒಂದು ಚಾನ್ಸ್ ಕೊಡ್ತಾರೆ. ರಾಹುಲ್ ತ್ರಿಪಾಠಿ ಅಣ್ಣ ಸಕ್ಕದಾಗಿ ಆಡ್ತಾರೆ ಗುರು. ಇವತ್ತು 18 ಬಾಲ್ 33 ರನ್ ಹೊಡಿತಾರೆ. ಸೊ ರಾಹುಲ್ ತ್ರಿಪಾಠಿ ಅಣ್ಣ, ಈ ಕಡೆ ಅಭಿಷೇಕ್ ಶರ್ಮಾ ಗೊತ್ತಲ್ಲ ನಿಮಗೆ, ಹೆವಿ ಫಾರ್ಮಲ್ಲಿ ಇದ್ದಾರೆ ಅಂತ. ಸೊ ರಾಹುಲ್ ತ್ರಿಪಾಠಿ ಅಣ್ಣ ಆ್ಯಂಡ್ ಅಭಿಷೇಕ್ ಶರ್ಮಾ ಇಬ್ಬರು ಜುಗಲ್ಬಂದಿ ಸ್ಟಾರ್ಟ್ ಆಗುತ್ತೆ. ಸೊ 5ನೇ ಓವರಲ್ಲಿ ಹರ್ಷಲ್ ಪಟೇಲ್ ಅಣ್ಣ ರಾಹುಲ್ ತ್ರಿಪಾಠಿನ ಔಟ್ ಮಾಡ್ತಾರೆ ಗುರು. ಸೊ 6 ಓವರ್ಸ್ಗೆ 84 ಫಾರ್ 2 ಗುರು. ಇವ್ರು ಈ ಕಡೆ ನೋಡಿದ್ರೆ 6 ಓವರ್ಗೆ 61 ಇತ್ತು ಪಂಜಾಬ್ ಅವ್ರದ್ದು. ಇವರು ಗೊತ್ತಲ್ಲ ಗುರು, ಇವ್ರದ್ದು ಹೆಂಗೆ ಅಂದರೆ ಬಡಿ ಆಟನೇ. SRH ಅವರು ವಿಕೆಟ್ ಹೋಗದೇ ಇರಲಿ. ಸೊ 6 ಓವರ್ಗೆ 84ಕ್ಕೆ 2 ಹೋಗಿರುತ್ತೆ ಗುರು. ಪವರ್ ಪ್ಲೇ ಅಲ್ಲಿ 84ಕ್ಕೆ 2 ಇದ್ದವರು 10 ಓವರ್ಗೆ 129 2 ಗುರು. ಅಬ್ಬಾಬಾಬಾ, ಅಭಿಷೇಕ್ ಶರ್ಮಾ ಆ್ಯಂಡ್ ಇವರು ನಿತೀಶ್ ರೆಡ್ಡಿ ಇಬ್ರು ಕ್ರೇಜಿಯಾಗಿ ಆಡ್ತಾರಪ್ಪ. ಆ 4 ಓವರಲ್ಲಿ ಸಕ್ಕತ್ತಾಗಿ ಹೊಡೆದ್ಬಿಟ್ಟು 129ಕ್ಕೆ 2 ಇರ್ತಾರೆ. ಈ ಕಡೆ ನಿತೀಶ್ ರೆಡ್ಡಿ ಅಣ್ಣ ಈ ಬೌಲಿಂಗಲ್ಲಿ ಒಂಥರ 54 ರನ್ ಹೊಡ್ಸ್ಕೊಂಡಿದ್ರಲ್ಲ. ಸೊ ಬ್ಯಾಟಿಂಗಲ್ಲಿ ಸಕ್ಕತ್ತಾಗಿ ಆಡಿದ್ರು ಗುರು ಇವತ್ತು. ಆ್ಯಂಡ್ ಅಭಿಷೇಕ್ ಶರ್ಮಾ ಅನ್ಬಿಲಿಯಬಲ್. ನಾನು ಫ್ಯಾನ್ ಆಗಿಬಿಟ್ಟಿದ್ದೀನಿ ಅಭಿಷೇಕ್ ಶರ್ಮಾ. ಯಾಕಂದರೆ ಮೊದಲೇ ನಮ್ಮ ಯುವರಾಜ್ ಸಿಂಗ್ ಅವರು ಟ್ರೈನ್ ಮಾಡಿರೋ ಒಂದು ಇದು ಚಿರತೆ ಥರ ಇದು. ಸೊ ನೆಕ್ಸ್ಟ್ T20 ವರ್ಲ್ಡ್ ಕಪ್ಗೆ ಇವ್ರನ್ನ ಪಕ್ಕ ಸೆಲೆಕ್ಟ್ ಮಾಡಬೇಕು ಗುರು. ಅಭಿಷೇಕ್ ಶರ್ಮಾ ಮಾತ್ರ ಸಕ್ಕದಾಗಿ ಆಡ್ತಾರೆ. ಸೊ 66 ರನ್ ಹೊಡಿತಾರೆ ಗುರು. 66 ರನ್ ಹೊಡೆದ್ಬಿಟ್ಟು ಔಟ್ ಆಗ್ತಾರೆ. 10 ಓವರ್ ಆದಮೇಲೆ 11ನೇ ಓವರ್ಗೆ ಔಟ್ ಆಗಿಬಿಡ್ತಾರೆ. ಯಾರು ಬಾಲಲ್ಲಿ ಅಂದರೆ ಶಶಾಂಕ್ ಸಿಂಗ್ ಔಟ್ ಮಾಡ್ತಾರೆ ಗುರು. ಶಶಾಂಕ್ ಸಿಂಗ್ ಅವ್ರ ಕಡೆಯಿಂದ ಇವತ್ತು ಬ್ಯಾಟಿಂಗಲ್ಲಿ ಏನು ಬರಲಿಲ್ಲ, ಬಟ್ ಬೌಲಿಂಗಲ್ಲಿ ಮೈಟಿ ಅಭಿಷೇಕ್ ಶರ್ಮಾನ ಔಟ್ ಮಾಡ್ತಾರಪ್ಪ. ಸೊ ಅದು ಅವ್ರಿಗೆ ಮೊಮೆಂಟಮ್ ಸಿಕ್ಕಂಗಾಯಿತು, ಮತ್ತೆ ವಾಪಸ್ ಬಂದಂಗಾಯಿತು ಪಂಜಾಬ್ ಅವ್ರ ಕಡೆ. ಬಟ್ ಆದ್ರೂ ಅದಾದಮೇಲೆ ಕ್ಲಾಸಿನ ಕಳಿಸ್ತಾರೆ SRH ಅವರು. ಹೈದ್ರಾಬಾದ್ ಅವರು ಸ್ವಲ್ಪ ಬೇಗ ಮುಗಿಸಿ ಅಂತ ಕಳಿಸ್ತಾರೆ ಕ್ಲಾಸಿನವ್ರಿಗೆ. ಸೊ 11ನೇ ಓವರ್ ಅಷ್ಟು ರನ್ ಬರಲ್ಲ, ಬಟ್ 12ನೇ ಓವರು ರಾಹುಲ್ ಚಾರಣನ ಓವರಲ್ಲಿ 19 ರನ್ ಬರುತ್ತೆ ಗುರು. ಅಲ್ಲಿಂದಾನೆ ಮತ್ತೆ ನೆಕ್ಸ್ಟ್ ಲೆವೆಲ್ ಮೊಮೆಂಟಮ್ ಸಿಕ್ತು SRH ಅವ್ರಿಗೆ ಅಂತಲೇ ಹೇಳ್ಬೋದು ಗುರು. SRH ಅವ್ರಿಗೆ ಮೊಮೆಂಟಮ್ ಸಿಕ್ಕಿರೋದ್ರಿಂದ ಅವರು ರಪ ಅಂತ ಹೊಡೆಯಾಗಿ. ಆಬ್ವಿಯಸ್ಲಿ ನಿತೀಶ್ ರೆಡ್ಡಿನೂ ಸಕ್ಕತ್ತಾಗಿ ಆಡ್ತಿದ್ರು, ಮತ್ತು ಇವರು ಕ್ಲಾಸಿನೆಲ್ಲ ಬಾಂಧವರೆಲ್ಲ ಗೊತ್ತಾನೆ ಇದ್ರು. ಸೊ ಈ ಕಡೆ ಪಂಜಾಬ್ ಅವ್ರ ಕಡೆಯಿಂದ ಕಾಂಪಿಟೇಷನ್ ಬಂತು, ಅಂದರೆ ಬಾಲಿಂಗ್ ಕಡೆಯಿಂದ ಸ್ವಲ್ಪ ಕಾಂಪಿಟೇಷನ್ ಬಂತು. ಬಟ್ ಆದ್ರೂ ಇವರು SRH ಅವರು 1 ಸೈಡ್ ವಿಕ್ಟ್ರಿ ಅಂತಲೇ ಹೇಳ್ಬೋದು ಗುರು. 19 ಓವರ್ 1 ಬಾಲಲ್ಲಿ 215 ಟಾರ್ಗೆಟ್ ಚೇಸ್ ಮಾಡ್ತಾರೆ ಗುರು ರಾಜೀವ್ ಗಾಂಧಿ ಸ್ಟೇಡಿಯಮಲ್ಲಿ. ಸೊ ಅವರ ಹೋಮ್ ಗ್ರೌಂಡಲ್ಲಿ ಇದೊಂದು ಭರ್ಜರಿ ವಿಕ್ಟ್ರಿ ಅಂತಲೇ ಹೇಳ್ಬೋದು SRH ಅವ್ರಿಗೆ. ಸೊ ಅವ್ರಿಗೂ ಒಂದು ಮೊಮೆಂಟಮ್ ಸಿಕ್ಕಿದೆ, ನಮ್ಮ RCB ಅವರಿಗೂ ಒಂದು ಮೊಮೆಂಟಮ್ ಸಿಕ್ಕಿದೆ. ಸೊ ನನಗೆ ಗೊತ್ತಿಲ್ಲ RCB ಅವರು SRH ಜೊತೆ ಆಡ್ತಾರೋ ಅಥವಾ RR ಜೊತೆ ಆಡ್ತಾರೋ ಅದು ಗೊತ್ತಿಲ್ಲ. ಸೊ ಅದು ಕ್ಯಾಲ್ಕುಲೇಷನ್ ಲಾಸ್ಟ್ ಮ್ಯಾಚ್, ಅಂದರೆ ಇವತ್ತು ನೈಟ್ ಮ್ಯಾಚ್ ಮುಗಿದ್ಮೇಲೆ ಗೊತ್ತಾಗುತ್ತೆ. ಸೊ ನೈಟ್ ಮ್ಯಾಚ್ ರಿವ್ಯೂ ಕೂಡ ತರ್ತೀವಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಗುರು. ಸೊ ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.